ಅದಕ್ಕೋಸ್ಕರ ಪೆಟ್ರೋಲ್ ಡೀಸೆಲ್ ದರ ಏರಿಸ್ತಾರೆ ಅಂತ ಹೇಳಿದ್ರು. ಈಗ ನಾವು ಏರಿಸಿದಾಗ ಸ್ವಲ್ಪ ಏರಿಸಿದಾಗಲೂ ಕೂಡ ಬೇರೆ ರಾಜ್ಯಗಳಿಗಿಂತ ನಾವು ಕಡಿಮೆ ಇದ್ದೀವಿ, ಅದನ್ನು ಅದಕ್ಕೋಸ್ಕರ ಏರಿಸಿದ್ದೀವಿ ಅಂತಂದರೂ ಕೂಡ BJPಯವರು ಟೀಕೆ ಮಾಡ್ತಾರೆ. ನನ್ನ ಮೇಲೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲು ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಭಾಳ ಪರಿಣಾಮ ಬೀರ್ತದೆ. ವಿಶೇಷವಾಗಿ ರೈತರು, ಕಾರ್ಮಿಕರು, ಬಡವರು, ಅವ್ರ ಮೇಲೆ ಭಾಳ ಇವು ಬರೀ ಪೆಟ್ರೋಲ್ ಡೀಸೆಲ್ ಬಳಸೋರಿಂದಲೇ ಅಲ್ಲ. ಅದರಿಂದ ಇದನ್ನು ಖಂಡಿಸ್ತೇವೆ. ನರೇಂದ್ರ ಮೋದಿಯವರಿಗೆ ಈಗ ಏರಿಸಬೇಕಾದಂಥ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. LPG ದರ ಎಷ್ಟು ಗೊತ್ತಾಯ್ತದು? ಇವರು ಅಧಿಕಾರಕ್ಕೆ ಬಂದಾಗ 413 ರೂಪಾಯಿ ಒಂದು LPGಗೆ, ಸಿಲಿಂಡರಿಗೆ 413 ರೂಪಾಯಿ ಇತ್ತು. ಇವತ್ತು ಎಷ್ಟಾಗಿದೆ? 1000 ಚಿಲ್ಲರೆ ಆಗಿದೆ. ಇದರಿಂದ ಬೆಲೆ ಏರಿಕೆ, ಬೇರೆ ಪದಾರ್ಥಗಳು, ಆಹಾರ ಪದಾರ್ಥಗಳಿದ್ದಾವಲ್ಲ, ಅದ್ರ ಬೆಲೆ ಏರಿಕೆನೂ ಕೂಡ ಹೆಚ್ಚಾಗ್ತದೆ. ಈಗಾಗಲೇ ಸಿಗ್ತಾ ಇಲ್ಲ. ಇದ್ರ ಜೊತೆಗೆ ಬೆಲೆ ಏರಿಕೆ ಬರ್ಡನ್ ಆದರೆ ಜನಜೀವನ ಅಸ್ತವ್ಯಸ್ತ ಆಗ್ತದೆ. Ever since Narendra Modi ji became the Prime Minister of this country, he has been raising petrol, diesel and cylinders. Sir, NEET ಕೂಡ ಅದು ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಅದನ್ನು ಸುಮಾರು ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ಮತ್ತೆ ಅದನ್ನು ಪ್ರಿಪೇರ್ ಆಗಬೇಕಾದಂಥ ಅನಿವಾರ್ಯತೆ. SIR ಪ್ರಾರಂಭ ಆಗ್ತದೆ. ನಾವು ಕೂಡ ಅದಕ್ಕೆ ಬೇಕಾದಂಥ ತಯಾರಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆ ಏಜೆಂಟ್ ಅಂತ ಹೇಳಿ, ರಿಯಲ್ ಎಸ್ಟೇಟ್ ಏಜೆಂಟ್ ಅಂತ. ಧಾರವಾಡ ಇಲ್ಲ, ನೀನು ಇಲ್ಲೇ ಇದ್ವಿ. ಎಸ್ ಮಾ ಮಾರ್ನಿಂಗ್, ನಮಸ್ಕಾರ, ಹೇಳಿ. ಪೆಟ್ರೋಲ್ ಡೀಸೆಲ್ ಬೆಲೆ ಈಗ ಚಿನ್ನ ಬೆಳ್ಳಿ ವಿಚಾರದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತಂತಂದರೆ, ಅವರೇ ನೀವು ಪ್ರಶ್ನೆ ಕೇಳಬೇಕು. ನಾನು ಭಾಳ ಸಲ ನೀನೇನು ಧಾರವಾಡನಲ್ಲದೇ ಹೇಳಿದೆ, ಸೋವಜನ್ ಗೋಲ್ಡ್ ಬಾಂಡ್ ಅಂತ ಇವರೊಂದು ಸ್ಕೀಮ್ ತಂದರು. ಗೋಲ್ಡ್ ಬಾಂಡ್ನಲ್ಲಿ ಇನ್ವೆಸ್ಟ್ ಮಾಡಿ ಅಂಥೇಳಿ ಪ್ರಧಾನಮಂತ್ರಿಗಳು 2015 ಇಸ್ವಿಲಿಂದ ಹಿಡಿದು 2025 ಇಸ್ವಿವರೆಗೆ ಇಡೀ ದೇಶದ ತುಂಬ ಇವರೇ ಅದ್ರ ಬಗ್ಗೆ ಪಬ್ಲಿಸಿಟಿ ಕೊಟ್ಟರು. ದಟ್ ಎವ್ರಿ ಸಿಟಿಸನ್ ಶುಡ್ ಇನ್ವೆಸ್ಟ್ ಇನ್ ಗೋಲ್ಡ್ ಬಾಂಡ್. ನಿಮಗೆ 2.5% ಅಷ್ಟು ನಿಮಗೆ ವರ್ಷ ರಿಟರ್ನ್ ಕೊಡ್ತೀವಿ, ಇಂಟ್ರೆಸ್ಟ್ ಅಂತ ಹೇಳಿದ್ರು. ಇಟ್ ವಾಸ್ ಅ ಕಾಂಟ್ರಾಕ್ಟ್, ನಾಟ್ ಅ ಸಬ್ಸಿಡಿ. ಇಟ್ ವಾಸ್ ಅ ಕಾಂಟ್ರಾಕ್ಟ್ ಮೇಡ್ ಬೈ ದ ಆನರಬಲ್ ಪ್ರೈಮ್ ಮಿನಿಸ್ಟರ್ ಟು ದಿಸ್ ಕಂಟ್ರಿ ಪೀಪಲ್. ಇವರು ಸುಮಾರು 67 ಟ್ರೆಂಚಸ್ನಲ್ಲಿ 145ರಿಂದ 150 ಟನ್ನಷ್ಟು ಬಂಗಾರನ್ನು ಖರೀದಿ ಮಾಡಿದ್ದಾರೆ. ಯಾರು ಖರೀದಿ ಮಾಡಿದ್ದಾರೆ? ಭಾರತ ಸರ್ಕಾರ ಈ ದುಡ್ಡಿಂದ ಖರೀದಿ ಮಾಡಿದೆ. ಇವರೇ ಮಾಡಿರೋದು 2025 ಇಸ್ವಿವರೆಗೆ ಇವರೇ ಪ್ರಮೋಟ್ ಮಾಡಿದ್ದಾರೆ, ಬಂಗಾರ ಬಾಂಡ್ನಲ್ಲಿ ನೀವು ಇನ್ವೆಸ್ಟ್ ಮಾಡಿ ಅಂತೇಳಿ. ಇವತ್ತು ಏಕ್ದಮ್ ಬಂದ್ಬಿಟ್ಟು ನೀವು ಬಂಗಾರ ಖರೀದಿ ಮಾಡಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದು ಕಾರಣ ಹೇಳ್ತಕ್ಕಂಥದ್ದು ಏನಂತಂದರೆ ದೇಶಭಕ್ತಿ, ದೇಶ ಪ್ರೇಮ, ದೇಶಕ್ಕಾಗಿ ಅಂತ ಇವೆಲ್ಲ ಬುಲ್ಟೆ ಬಿಡ್ತಾ ಇದ್ದಾರೆ. ಇದ್ರಾಗ ಯಾವುದು ದೇಶಪ್ರೇಮಿ, ದೇಶಭಕ್ತಿ ಇಲ್ಲ. ಇದ್ರಾಗ ಇರ್ತಕ್ಕಂಥ ವಿಶೇಷ ಕಾರಣ ಇವತ್ತು ರುಪಿ ಗಗನಕ್ಕೆ ಹೋಗ್ಬಿಟ್ಟಿದೆ. ರುಪಿ ಆಸ್ ಫಾಲನ್ ಸೋ ಡೌನ್. ಇಫ್ ಯು ಕಂಪೇರ್, ನಾ ಬೇರೆ ಸೌತ್ ಈಸ್ಟ್ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಇಂಡಿಯನ್ ರುಪಿ ಏನಿದೆಲ್ಲ ಭಾಳ ದೊಡ್ಡ ಭಾಷಣ ಮಾಡೋರು.
₹20 $1, $30 ಅಂತ ಭಾಳ ಚುಟಿಗೆ ಹೊಡೆದು ಭಾಷಣ ಮಾಡೋರು ಇದೇ ಹೇಳಿದ್ರು ಈ ದೇಶದಲ್ಲಿ. ಪ್ರಧಾನಮಂತ್ರಿಯವರು ಮೊದಲನೇ ಬಾರಿ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆದರೆ ₹20, ಮತ್ತು ಎರಡನೇ ಸಲ ಆದರೆ ₹30, ಮೂರನೇ ಸಲ ಆದರೆ ₹40 ಅಂತಂದರೆ ಈಗ ಆಲ್ರೆಡಿ ₹100 ಮುಟ್ಟಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಯಾಕಂದರೆ ರುಪಿ ಇನ್ ದ ವರ್ಲ್ಡ್ ಮಾರ್ಕೆಟ್ ಹ್ಯಾಸ್ ಫಾಲನ್ ವೆರಿ ಬ್ಯಾಡ್. ನೀವು ಬಾಂಗ್ಲಾದೇಶ್ ಸ್ಟಾಕ ನಮ್ಕಿನ್ನ ಚೆನ್ನಾಗಿದೆ, ಅಫ್ಘಾನಿಸ್ತಾನದ ಕರೆನ್ಸಿ ನಮ್ಕಿನ್ನ ಚೆನ್ನಾಗಿದೆ, RMB ಅಂತ ಹೇಳ್ತೀವಿ ಚೈನಾದು ಅದು ನಮ್ಕಿನ್ನ ಚೆನ್ನಾಗಿದೆ, ದಿನಾರ್ ಅಂತ ಹೇಳ್ತೀವಿ ಕುವೈತ್ ಅದು ನಮ್ಕಿನ್ನ ಸ್ಟ್ರಾಂಗ್ ಇದೆ. ಸೊ ಈ ಥರದ್ದು ಯಾವುದೇ ನೀವು ಕರೆನ್ಸಿಗಳು ನಾವು ಚೆಕ್ ಮಾಡಿ ನೋಡಿದಾಗ ಇಂಡಿಯನ್ ಕರೆನ್ಸಿ ಇವತ್ತು ಪೂರಾ ಪಾತಾಳಕ್ಕೆ ಹೋಗಿದೆ. ಅದಕ್ಕಾಗಿ ಇವತ್ತು ಪ್ರಧಾನಮಂತ್ರಿಯವರು ನೀವು ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಒಂದು ಖರೀದಿ ಮಾಡಬೇಡಿ ಅಂತ ನೀವು ಹೇಳ್ತಾ ಇದ್ದೀರಿ, ಮತ್ತು 10 ವರ್ಷ ನೀವ್ಯಾಕೆ ಪ್ರಮೋಟ್ ಮಾಡಿದ್ರಿ ಗೋಲ್ಡ್ ಬಾಂಡ್ನಲ್ಲಿ? ದಯಮಾಡಿ ಇದನ್ನು BJPಯ ಮುಖಂಡರುಗಳಿಗೆ ಕೇಳಬೇಕು, ಪ್ರಧಾನಮಂತ್ರಿಯವರು ಕೂಡ ಇದ್ರ ಉತ್ತರ ಕೊಡಬೇಕಂತಕ್ಕಂಥದ್ದು ಒಂದು. ಎರಡನೇದು, ವಿಶೇಷವಾಗಿ ಇವತ್ತೇನು ₹3 4 ಜಾಸ್ತಿ ಮಾಡಿದ್ದಾರೆ, ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಆಳವಾಗಲಿ. UPA 1 UPA 2 ಸರ್ಕಾರ ಇದ್ದಾಗ ಆ್ಯಾವ್ರೇಜ್ ಬೈಯಿಂಗ್ ಪ್ರೈಸ್ ನಮ್ದು 10 ವರ್ಷ $103 ಇತ್ತು ಆ್ಯಾವ್ರೇಜ್ ಬೈಯಿಂಗ್ ಪ್ರೈಸ್. ಇವತ್ತು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಯಾಕಂದರೆ ವಾರ ಆಗಿದೆ, ಅದರ ಬಗ್ಗೆ ಒಪ್ಪಣ ಇಲ್ಲ ಅಂತಲ್ಲ. ಆದರೆ ಯಾವಾಗ ಕಮ್ಮಿ ಇತ್ತು ನಾವು ಬೈಯಿಂಗ್ ಮಾಡ್ತಾ ಇದ್ವಿ, ಕೋವಿಡ್ ಸಂದರ್ಭದಲ್ಲಿ $25-30 ಖರೀದಿ ಮಾಡಿದ್ವಿ, $40 ಬಿದ್ದಿದೆ ಆಯಿಲ್ ಪ್ರೈಸು. ಆ್ಯಾವ್ರೇಜು BJP ಕಾಲದಲ್ಲಿ ಮೋದಿಯವರ ಸಾಹೇಬ್ರ ಕಾಲದಲ್ಲಿ $63 65 ಒಳಗಡೆ ಖರೀದಿ ಮಾಡಿರ್ತಕ್ಕಂಥದ್ದಿದೆ. ಈ ದುಡ್ಡು ಯಾಕೆ ಕೊಡಬಾರ್ದಾಗಿತ್ತು ಜನಕ್ಕೆ ವಾಪಸ್ಸು? ಅವಾಗ ಕೇಂದ್ರದಲ್ಲಿ ನರೇಂದ್ರ ಮೋದಿಯವ್ರ ಸರ್ಕಾರ ಇರಲಾಗ ನಾವು 2004ರಿಂದ 2014ವರೆಗೆ ಮನಮೋಹನ್ ಸಿಂಗ್ ಸಾಹೇಬರು ಸುಮಾರು 10 ಲಕ್ಷಕ್ಕೆ ಹೆಚ್ಚು ಸಬ್ಸಿಡಿ ಕೊಟ್ಟರು. ಇವರು ಸಬ್ಸಿಡಿ ಕೊಡಲಿಲ್ಲ. ನಮ್ಮ ಕಾಲದಲ್ಲಿ ಎಲ್ಲ ರಿಲಯನ್ಸ್ ಬಂಕ್ಗಳು ಮುಚ್ಕೊಂಡು ಹೋಗ್ಬಿಟ್ಟಿದ್ದು. ಇವ್ರು ಬಂದಲ್ಲಿ ರಿಲಯನ್ಸ್ ಬಂಕ್ಗಳು ಯಾಕೆ ನಡೀತಾ ಇದ್ದಾವೆ ಅಂತಂದರೆ ಸಬ್ಸಿಡಿ ಕೊಡ್ತಾ ಇಲ್ಲ. ಸಬ್ಸಿಡಿ ಕೊಟ್ಟರೆ ಬಡವ್ರಿಗೆ ಅನುಕೂಲ ಆಗುತ್ತೆ. ಇವತ್ತು ರಿಲಯನ್ಸ್ ಬಂಕು, ಅದಾನಿ ಕಂಪ್ನಿಗಳು ಲಕ್ಷಾಂತರ ಕೋಟಿ ಪ್ರಾಫಿಟ್ ಮಾಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಕಮ್ಮಿ ಇಂಪೋರ್ಟ್ ಮಾಡ್ತಾ ಇದೆ, ಪ್ರೈವೇಟ್ ಕಂಪ್ನೀಸ್ಗಳು ಜಾಸ್ತಿ ಇಂಪೋರ್ಟ್ ಮಾಡ್ತಾ ಇದ್ದಾವೆ. ಸಬ್ಸಿಡೈಸ್ ಪ್ರೈಸ್ನಲ್ಲಿ ಬಂದಿರತಕ್ಕಂಥ ಖರೀದಿ ಮಾಡಿರ್ತಕ್ಕಂಥ ದುಡ್ಡು ಸಾರ್ವಜನಿಕರಿಗೂ ಕೊಡಲಿಲ್ಲ, ಭಾರತ ಸರ್ಕಾರ ಉಪಯೋಗಿಸ್ಕೊಳ್ತು. ಅದ್ರ ಜೊತೆಗೆ ಪ್ರೈವೇಟ್ ಕಂಪ್ನೀಸ್ಗಳು ಭಾಳ ದೊಡ್ಡ ಪ್ರಮಾಣ ಪ್ರಾಫಿಟ್ ಮಾಡ್ತು. ಸೊ ಇವತ್ತು ನೀವು ಕೇಳಿ, ಬೈಯಿಂಗ್ ಪ್ರೈಸ್ ನಿಮ್ದು ಆ್ಯಾವ್ರೇಜ್ ಎಷ್ಟಿದೆ, ನೀವು ಯಾಕೆ ಜಾಸ್ತಿ ಸಬ್ಸಿಡಿ ಕೊಡ್ತಾ ಇಲ್ಲ? ಸಬ್ಸಿಡಿ ಜಾಸ್ತಿ ಕೊಡಬೇಕಂತಕ್ಕಂಥದ್ದು ನಮ್ಮ ವಾದ ಇದೆ. ಹೌದು, ತಾತ್ಕಾಲಿಕವಾಗಿ ವಾರ ಆಗಿತ್ತು, ವಾರದಿಂದ ಜಾಸ್ತಿ ಆಗಿದೆ, ಬಟ್ 10 ವರ್ಷದ ರೆಕಾರ್ಡ್ ನೀವು ತೆಗೆದು ನೋಡಿದ್ರೆ ಈ ದೇಶದ ಜನಕ್ಕೆ ಮೋಸ ಮಾಡಿದಾರೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಆಮೇಲೆ ಎರಡನೇದು, ನೀವ್ಯಾಕೆ US ಹೇಳ್ದಂಗೆ ಕೇಳಬೇಕು? ಇವತ್ತು ಬೇರೆ ಕಡೆ ಆಯಿಲ್ ಚೀಪಾಗಿ ಸಿಗುತ್ತೆ, ನಾವು ಎಲ್ಲಿ ಬೇಕಾದಲ್ಲಿ ಖರೀದಿ ಮಾಡ್ಬೋದು, ನೀವ್ಯಾಕೆ ಖರೀದಿ ಮಾಡ್ತಾ ಇಲ್ಲ? ರಷ್ಯಾದವರು ನಿಮಗೆ ಗ್ಯಾಸ್ ಕೊಡ್ತಾ ಇದ್ದಾರೆ, ನೀವು ತೊಗೊಳಕ್ಕೆ ರೆಡಿ ಇಲ್ಲ. ಆಯಿಲ್ ಕೊಡ್ತಾರೆ ಅಂದ್ರೆ ತೊಗೊಳಕ್ಕೆ ರೆಡಿ ಇಲ್ಲ. ನಮಗೆ ಹೆಂಗಿದ್ರು ಕೇವಲ 12 ದಿನ ಬೇಕು. ಇರಾನ್ಲಿಂದ ಇಂಡಿಯಾಗೆ ಬರಬೇಕಾಗಿದ್ರೆ ಕೇವಲ 12 ದಿನದಲ್ಲಿ ಬರುತ್ತೆ ನಮಗೊಂದು ಶಿಪ್ಪು. ಈಗ ನೀವು ಅಮೇರಿಕನ್ ಅಂತಂದ್ರೆ 45 ದಿನ ಬೇಕು. ಅವನು ಇಂಡಿಯನ್ ರೂಪಿನಲ್ಲಿ ನಿಮಗೆ ಡೀಲ್ ಮಾಡೋಕ್ಕೆ ರೆಡಿ ಇದ್ದ ಇರಾನ್ ಅವನು. ಇವತ್ತು ನೀವು ಯಾಕೆ ಇವತ್ತು ಡಾಲರ್ನಲ್ಲಿ ನೀವು ಖರೀದಿ ಮಾಡ್ತಾ ಇದ್ದೀರಿ? ಮತ್ತು ನೀವು ಯಾಕೆ ಹೋಗ್ತಾ ಇದ್ದೀರಿ ಇಲ್ಲಿ ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತೀರಿ? ಇದೇ ದೇಶದ ಜನ ಹೇಳ್ತಾರೆ, ಸ್ವಾಮಿ ನೀವು ಅಮೇರಿಕನ್ನಿಂದ ಖರೀದಿ ಮಾಡಬೇಡ್ರಿ, ಇರಾನಿಂದ ಖರೀದಿ ಮಾಡಿರಿ. ಇರಾನಿಂದ ಖರೀದಿ ಮಾಡಿದ್ರೆ ನಿಮಗೆ ರೂಪಿನಲ್ಲಿ ವ್ಯವಹಾರ ಮಾಡ್ಬೋದು. ಇದು ಯಾರು ಕೇಳಬೇಕು ಅವ್ರಿಗೆ ಪ್ರಶ್ನೆ? ಯಾಕೆ ಇದನ್ನ ಪ್ರಶ್ನೆ ಕೇಳಬಾರ್ದು ನಾವು? ಸೊ ಎಲ್ಲ BJP ಫೇಲರ್ಗಳಿಗೆ ಯಾವುದೇ ರೀತಿಯಾದಂಥ ಪ್ರಶ್ನೆಗಳಿಗೆ ಉತ್ತರ ನಮಗೆ ಈ ದೇಶದಲ್ಲಿ ಸಿಗಲ್ಲ ಅಂತ ನಂಬಿಕೆ ಬಂದಿದೆ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆ ಬಯಸ್ತೀನಿ.